ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒನ್ ಆಫ್ ದಿ ರಾಕಿಂಗ್ ಮಮ್ಮಿ ಅಂದ್ರೆ ಸರ್ ಯಾರು ಹೇಳಿದ ಮಮ್ಮಿ? ಡಿಶಲ್ ಅವ್ರ ಅಕ್ಕ ಶಾರ್ಲೆಟ್. ಯು ಆರ್ ಅ ರಾಕ್ ಸ್ಟಾರ್. ಯಾರು ಇವರು? ಯಾರು ಇವರು? ಪುಷ್ಪವತಿ. ಅಂಡ್ ಇವ್ರ ಜೊತೆ ಪರ್ಫಾರ್ಮ್ ಮಾಡೋದಷ್ಟು ಈಸಿ ಅಲ್ಲ. ಗೌಡ್ರ ತಂಗಿ ಯಾವುದೋ ಒಂದು 6 ವಾರದಿಂದ ನಮ್ DKD ಸ್ಟೇಜ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಡಾನ್ಸ್ ಮಾಡ್ತಾ ಇದಾರೆ ಅನ್ನೋ ಲೆವೆಲ್ ಡಾನ್ಸ್ ಮಾಡಿದ್ದಾರೆ. ಹೌದು, ಯಾಕಂದ್ರೆ ಅವರು ಕೂತ್ಕೊಳಕ್ ಬಿಟ್ಟೇ ಇಲ್ಲ ಪುಷ್ಪವತಿ ಅವರು. ಅಮ್ಮ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿರೋ ನೀವು. ಅಂಡ್ ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ವೆರಿ ವೆರಿ ಸ್ಟ್ರೈಕಿಂಗ್. ಶರತ್ ಫ್ಯಾಂಟಾಸ್ಟಿಕ್. ಕಂಗ್ರಾಚುಲೇಷನ್ ಶರತ್, ಸೂಪರ್. ಆಕ್ಚುಲಿ ಸಿದ್ದೇಗೌಡರ ತಂಗಿ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಬರ್ಗೂರ್ ರಾಮಚಂದ್ರಪ್ಪ ಅವರು ಸಿನಿಮಾದಲ್ಲಿ ನಾವು ಜೊತೆಗೆ ಆಕ್ಟ್ ಮಾಡಿದೀವಿ. ಇವತ್ತು ಸರ್ಪ್ರೈಸ್ ಇದೆ. ನೀವು ಸಿದ್ದೇಗೌಡರ ತಂಗಿ ನಮಗೆ ಗೊತ್ತಿರಲಿಲ್ಲ. ಅಂಡ್ ಬ್ಯೂಟಿಫುಲಿ ಡಾನ್ಸ್ಡ್. ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ತುಂಬಾ ಖುಷಿ ಆಯ್ತು. ಅಂಡ್ ಸಿದ್ದೇಗೌಡ್ರೆ, ಕಂಗ್ರಾಚುಲೇಷನ್ಸ್ ಟು ಯು. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇಟ್ಸ್ ಎ ಪ್ರಿವಿಲೇಜ್. ಆಮೇಲೆ ಅಮ್ಮ, ನೀವು ಮತ್ತೆ ನಿಮ್ಮ ಬಗ್ಗೆ ಹೇಳ್ಬೇಕಮ್ಮ. ವೆರಿ ವೆರಿ ಹ್ಯಾಪಿ ಟು ಹ್ಯಾವ್ ಯು ಆನ್ ಸ್ಟೇಜ್ ಟುಡೇ. ಸಂಕ್ರಾಂತಿ ದಿನ, ಸಂಕ್ರಾಂತಿ ಸಡಗರನ ನಿಮ್ಮ ಮಗಳ ಜೊತೆ ನೀವು ನಮ್ಮೆಲ್ಲ ಜೊತೆ ಹಂಚ್ಕೋತಾ ಇರೋದು ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ಸ್, ಮಹಾಲಕ್ಷ್ಮಿ ಅವ್ರಿಗೆ ಥ್ಯಾಂಕ್ಸ್, ಅಂಡ್ ಸಿದ್ದೇಗೌಡ್ರೆ ಅಂಡ್ ದಿಶಲ್ ಯಥಾ ಪ್ರಕಾರ ತುಂಬಾ ಖುಷಿ ಆಗುತ್ತೆ ನಿಮ್ಮಿಬ್ಬರು ಡಾನ್ಸ್ ನೋಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸ್ಟಾರ್ ಜೊತೆ ನಾನು ಆಕ್ಟ್ ಮಾಡಿರೋದು ಅದೇ ಫಸ್ಟ್ ಟೈಮ್. ಸೊ ತುಂಬಾ ನರ್ವಸ್ ಇದ್ದೆ, ಬಟ್ ಆದ್ರೂ ಅವ್ರು ತುಂಬಾ ಎನ್ಕರೇಜ್ ಮಾಡಿದ್ರು ಸೆಟ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ ಸರ್. ಜನ್ಯಾಜಿ, ಒಂದ್ ಕಡೆ ಅಣ್ಣ ತಂಗಿ, ಒಂದ್ ಕಡೆ ತಾಯಿ ಮಗಳು, ಬಟ್ ಎರಡು ಕಡೆನೂ ನಿಂತಿರೋದೇ ನಾರಿ ಶಕ್ತಿ. ಆ ಶಕ್ತಿ ಜೊತೆಲಿದ್ರೆ ಸಂಭ್ರಮ ಹೇಗಿರುತ್ತೆ ಅನ್ನೋದು ಕಾಣಿಸ್ತಾರೆ. ಥ್ಯಾಂಕ್ ಯು ಅರ್ಜುನ್ ಸರ್. ರಚ್ಚು, ನಾನು ಒನ್ ವರ್ಡ್ ಅಲ್ಲಿ ಮುಗಿಸ್ತೀನಿ ನನ್ನ ಕಾಮೆಂಟ್ ನ. ಎಲ್ಲಿದ್ರು ಸೈಕ್ ಎಲ್ಲಿ ಹೋದ್ರು ಸೈಕ್ ಮಾಡೋ ಸೈಕ್ ನನ್ನ ಮಕ್ಕಳು ನಾವು. ಮಾಸ್ಟರ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ಅವ್ರವ್ರ ಟ್ಯಾಲೆಂಟ್ ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ರುದ್ರ ಮಾಸ್ಟರ್. ಲವ್ ಯು. ಸೈಕ್ ಅಷ್ಟೇ. ರಚ್ಚು, ನೀವು ಕೂತ ಜಾಗದಲ್ಲಿ ಡ್ಯಾನ್ಸ್ ಮಾಡ್ತಿದ್ರಿ. ಅದು ವರ್ಕ್ ಆಗಲ್ಲ ರಚ್ಚು. ನೀವು ಬರಬೇಕು. ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಮಾಡಿರೋದು ಹೇಗೆ ಅನ್ಸ್ತು ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ತಂಗಿನ ಕರೆಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಫ್ಯಾಮಿಲಿ ರೌಂಡ್ ಅವ್ರ ಕಡೆ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ದೆ. ಅವ್ರ ಮಮ್ಮಿನ ಕರೆಸಿ ಮಾಡಿಸ್ಬೋದು ಅಂತ. ನಿಮ್ ತಂಗಿನೂ ಮಾಡ್ಬೇಕು ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವಳು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್. ಅಂದ್ರೆ ಡ್ಯಾನ್ಸ್ ಅಲ್ಲೇ ಎಜುಕೇಶನ್ ಕಂಪ್ಲೀಟ್ ಮಾಡಿದಾಳೆ. ಇವಳ ಜೊತೆ ಡ್ಯಾನ್ಸ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೌಡ್ರೆ, ತಂಗಿಗೋಸ್ಕರ 1-2 ಸಾಲ ಹಾಡಬಾರ್ದೆ? ರೇಷ್ಮೆ ಸೀರೆ ಉಟ್ಟು ಹೊಸ ಹೂವ ಮುಡಿಯೊಳಿಟ್ಟು ಮಧುಮಗಳಾಗಿ ಕುಳಿತಿರುವಾಗ, ಮಧುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು. ಮಂತ್ರ ಹೇಳುವಾಗ, ಮಾಂಗಲ್ಯ ಕಟ್ಟುವಾಗ, ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ, ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡೋ ನೋಟವ ಕಾಣುವಾಸೆ ತಾಳಲಾರೆ ನನ್ನ ಮುದ್ದು ಸೋದರಿ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು.